ಅಮೆರಿಕ ಇರಾನ್ ನಡುವಿನ ಮಾತುಕತೆ ಮುರಿದು ಬಿದ್ದಿದ್ದು ಹೇಗೆ ಗೊತ್ತಾ? 10 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿತ್ತು. ಎಸ್, ಏನದು 10 ಪ್ರಮುಖ ಬೇಡಿಕೆ? ಇಲ್ಲಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಿರುವಂತಹ ಯುದ್ಧದ ಉದ್ವಿಗ್ನತೆಯ ನಡುವೆ ಇಸ್ಲಾಮಾಬಾದ್ನಲ್ಲಿ ಉಭಯ ದೇಶಗಳ ನಡುವಿನ ಮಾತುಕತೆ ಮೇಲೆ ಇಡೀ ಜಗತ್ತಿನ ಕಣ್ಣು ಬಿದ್ದಿದೆ. ಆದ್ರೆ 21 ಗಂಟೆಗಳ ಕಾಲ ನಡೆದಂತಹ ಮ್ಯಾರಥಾನ್ ಮಾತುಕತೆ ಯಾವುದೇ ಒಪ್ಪಂದವಿಲ್ಲ ಅಂತ ಹೇಳಿ ಕೊನೆಗೊಂಡಿದೆ. ಉಭಯ ದೇಶಗಳ ನಡುವೆ ಯಾವುದೇ ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅಮೆರಿಕದ ನಿಯೋಗ ಒಪ್ಪಂದಕ್ಕೆ ಹಿಂತಿರುಗಿಲ್ಲ ಅಂತ ಹೇಳಿ, ಹಂಗೆ ಅಮೆರಿಕ ನಿಯೋಗ ಒಪ್ಪಂದವಿಲ್ಲದೆ ಹಿಂತಿರುಗ್ತಾ ಇದೆ ಅಂತ ಹೇಳಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ಅವರು ಸ್ಪಷ್ಟನೆಯನ್ನ ಪಡಿಸಿದ್ದಾರೆ. ಅಮೆರಿಕ ಹಾಗೂ ಇರಾನ್ ಮಾತುಕತೆಯ ಕೇವಲ ರಾಜತಾಂತ್ರಿಕ ಸಭೆಗಳಾಗಿರಲಿಲ್ಲ, ಬದಲಾಗಿ ಪರಮಾಣು ಕಾರ್ಯಕ್ರಮ, ಹಾರ್ಮೋಜ್ ಜಲಸಂಧಿ ಬಿಕ್ಕಟ್ಟು ಮತ್ತು ಇದರ ಪರಿಣಾಮವಾಗಿ ಉಂಟಾಗಿರುವಂತಹ ಜಾಗತಿಕ ಇಂಧನ ಬಿಕ್ಕಟ್ಟಿನಂತಹ ದೊಡ್ಡ ವಿಷಯಗಳನ್ನ ಒಳಗೊಂಡಿತ್ತು. ಆದ್ರೆ ಮಾತುಕತೆ ವಿಫಲವಾಗಿದೆ. ಅಮೆರಿಕ ಇರಾನ್ ಸಂಧಾನ ಮಾತುಕತೆ ವಿಫಲ. ಹೌದು, ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಅಮೆರಿಕ ಇರಾನ್ ಮಾತುಕತೆ ಸಂಧಾನ ವಿಫಲವಾಗಿದೆ. ಅಮೆರಿಕ ಹಾಗೂ ಇರಾನ್ ಇತ್ತಲ್ಲ, ಅದು ಒಂದಿಷ್ಟು ಮಾತುಕತೆಯನ್ನ ಮಾಡ್ಲಿಕ್ಕೆ ಹೋಯ್ತು, ಆದ್ರೆ ಆಗ್ಲಿಲ್ಲ. ಅದು ಪಾಕಿಸ್ತಾನ ಪ್ರಕ್ರಿಯೆಯ ಉದ್ದಕ್ಕೂ ಕೂಡ ಅತಿಥೇಯ ಮತ್ತು ಮಧ್ಯವರ್ತಿಯ ಪಾತ್ರವನ್ನ ವಹಿಸ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ಆದ್ರೂ ಕೂಡ ಅದು ಅಂತಿಮವಾಗಿ ವಿಫಲವಾಗಿದೆ. ಇದರಿಂದ ಈಗ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಜೆಡಿ, ಯಾವುದೇ ಒಪ್ಪಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಎರಡು ಕಡೆಯಿಂದಲೂ ಕೂಡ ಸ್ವೀಕಾರಾರ್ಹವಾದಂತಹ ಫಲಿತಾಂಶ ಸಿಕ್ಕಿಲ್ಲ. ಆದ್ದರಿಂದ ನಾವು ವಾಷಿಂಗ್ಟನ್ಗೆ ಹಿಂತಿರುಗ್ತಾ ಇದ್ದೇವೆ ಅಂತ ಹೇಳಿ ಜೆಡಿ ಸ್ಪಷ್ಟನೆ ಪಡಿಸಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಈ ಒಂದು ಮಾತುಕತೆ ಮುರಿದು ಬಿದ್ದಿದೆ ಯಾಕೆ ಅಂತ ನೋಡೋದಾದ್ರೆ, ಜೆಡಿ ಅವರ ಪ್ರಕಾರ ಎರಡು ಕಡೆಯವರು ಕೂಡ ದೀರ್ಘ ಮತ್ತು ಗಂಭೀರ ಮಾತುಕತೆಗಳನ್ನ ನಡೆಸಿದ್ರು. ಅನೇಕ ವಿಷಯಗಳು ಕುರಿತು ಚರ್ಚೆಗಳು ಕೂಡ ಆಯ್ತು. ಕಡೆಗೆ ಅಂತಿಮವಾಗಿ ಒಪ್ಪಂದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಇದರ ವ್ಯತ್ಯಾಸಗಳು ಕೇವಲ ಮೇಲ್ನೋಟಕ್ಕೆ ಮಾತ್ರ ಆಗಿತ್ತು. ಇನ್ನೊಂದು, ಈ ಪರಿಸ್ಥಿತಿ ಅಮೆರಿಕಕ್ಕಿಂತ ಇರಾನ್ಗೆ ಹೆಚ್ಚು ಹಾನಿಕಾರಕ ಅಂತ ಹೇಳಿ ಜೆಡಿ ಸ್ಪಷ್ಟನೆಯನ್ನ ಪಡಿಸಿದ್ರು. ವಾಷಿಂಗ್ಟನ್ ನನ್ನ ನಿಲುವಿನಲ್ಲಿ ದೃಢವಾಗಿತ್ತು ಮತ್ತು ಒತ್ತಡ ಇರಾನ್ನ ಮೇಲೆ ಇದೆ ಅಂತ ಹೇಳುತ್ತೆ. ಅಮೆರಿಕ ತಾನು ರಾಜಿ ಮಾಡಿಕೊಳ್ಳದಂತಹ ವಿಷಯದ ಬಗ್ಗೆ ಈಗಾಗಲೇ ನಿರ್ಧರಿಸಿತ್ತು. ನಿರ್ದಿಷ್ಟವಾಗಿರುವಂತಹ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಬಹಳ ಕಠಿಣ ಷರತ್ತುಗಳನ್ನ ಹಾಕಿತ್ತು. ಇರಾನ್ ಇಂದಿಗೂ ಕೂಡ ಅಮೆರಿಕ ಏನಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸಲಿಲ್ಲ ಅಂತ ಹೇಳಿ ಸ್ಪಷ್ಟನೆ ಮತ್ತು ದೀರ್ಘಕಾಲೀನ ಬದ್ಧತೆಯನ್ನ ಅಮೆರಿಕ ಪ್ರಾಥಮಿಕ ಬೇಡಿಕೆ ಇಟ್ಟಿತ್ತು. ಆ ವಿಚಾರದ ಬಗ್ಗೆ ಸರಿಯಾಗಿ ಮಾತನಾಡಲಿಲ್ಲ, ಆ ಕಾರಣಕ್ಕೆ ಮುರಿದು ಬಿತ್ತು. ಅಮೆರಿಕ ಅಂತಿಮ ಹಾಗೂ ಅತ್ಯುತ್ತಮ ಉಡುಗೊರೆಯನ್ನ ನೀಡಿದಂತಹ ಜೆಡಿ ಹೇಳಿಕೆಯನ್ನ ನೀಡ್ತಾರೆ, ಆದ್ರೆ ಇರಾನ್ ಅದನ್ನ ತಿರಸ್ಕರಿಸಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಹಾರ್ಮೋಜ್ ಜಲಸಂಧಿಯ ವಿಚಾರದಲ್ಲೂ ಕೂಡ ಭಿನ್ನ ಮತಗಳು, ಭಿನ್ನಾಭಿಪ್ರಾಯಗಳು ಹುಡುಕೊಂಡ್ವು. ವರದಿಗಳ ಪ್ರಕಾರ ಹೇಳಬೇಕು ಅಂತಂದ್ರೆ, ಈ ಪ್ರಮುಖ ಸಮುದ್ರ ಮಾರ್ಗದ ಕಾರ್ಯಾಚರಣೆ ಮತ್ತು ಭದ್ರತೆ ಅಮೆರಿಕ ಒಂದು ಪಾತ್ರವನ್ನ ವಹಿಸಿತ್ತು, ಆದ್ರೆ ಇರಾನ್ ಅದನ್ನು ಒಪ್ಕೊಂಡಿರ್ಲಿಲ್ಲ. ಮಾತುಕತೆ ಯಶಸ್ವಿ ಆಗ್ಲಿಕ್ಕೆ ಪಾಕಿಸ್ತಾನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು, ಅದು ಸರಿ ಆಗ್ಲಿಲ್ಲ. ಪಾಕಿಸ್ತಾನ ಎರಡೂ ಕಡೆ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಪ್ರಯತ್ನಿಸಿತ್ತು, ಆದ್ರೆ ಅದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಮಾತುಕತೆಯ ಸಮಯದಲ್ಲಿ ತಮ್ಮ ತಂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇತರ ಉನ್ನತ ಅಧಿಕಾರಿಗಳೊಂದಿಗೆ ನಿರತ ಸಂಪರ್ಕದಲ್ಲಿತ್ತು ಅಂತ ಹೇಳಿ ಜೆಡಿ ಅವರು ಹೇಳಿದ್ದಾರೆ. ಇದೆಲ್ಲಾ ಕಾರಣಗಳಿಂದ ಈಗ ಮತ್ತೆ ಮುರಿದು ಬಿದ್ದಿದೆ, ಮತ್ತೆ ಯುದ್ಧ ಮುಂದುವರಿಯುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೊನೆಗೂ ಕೂಡ ಯಾರು ಕೂಡ ಹೆಚ್ಚು ಕಮ್ಮಿ ಒಪ್ಕೊಂಡೇ ಇಲ್ಲ. ಹಾರ್ಮೋಜ್ ಜಲಸಂಧಿಯ ವಿಚಾರಕ್ಕೆ ಬರುವುದಾದ್ರೆ, ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮೋಜ್ ಜಲಸಂಧಿಯ ಹೊಸ ನಡೆಯನ್ನ ನಡೀತಾ ಇರ್ತಾರೆ. ಇರಾನ್ ಮಾತುಕತೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಿದ್ದಾರೆ. ಶನಿವಾರ ಅಲ್ಲಿ ಗಣಿಗಳನ್ನ ತೆರೆಯಲಿಕ್ಕೆ ಅಮೆರಿಕ ಮಿಲಿಟರಿ ದಾಳಿಯನ್ನ ಆರಂಭ ಮಾಡುತ್ತೆ. 2 ಮಿಲಿಟರಿ ಹಡಗುಗಳನ್ನ ಹಾರ್ಮೋಜ್ಗೆ ಕಳಿಸಲಾಗಿದೆ. ಇನ್ನು ಅಮೆರಿಕ 2 ವಿಧ್ವಂಸಕ ನೌಕೆಗಳಾಗಿರುವಂತಹ US ಫ್ರಾಂಕ್ ಮತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನ ಆ ಒಂದು ತಂಡದಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯುದ್ಧ ಎಷ್ಟರ ಮಟ್ಟಿಗೆ ಭೀಕರತೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.